ಹಾಯ್, ಗುಡ್ ಈವ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ಮಿಲ್ಲಿ ವ್ಲಾಗ್ಸ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ನಾನು ಆಫೀಸಿಂದ ಬಂದಿದ್ದೀನಿ. ಇವತ್ತು ಈವ್ನಿಂಗಿಂದನೇ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. 5 ಮಿನಿಟ್ಸ್ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ರೆಡಿ ಆದೆ, ಫ್ರೆಶ್ ಅಪ್ ಆಗಿ ಬಂದೆ. ಹಾಂ, ಸಬ್ಬಕ್ಕಿ ಅವಳಿಗೆ ಮಮ್ಮಿ ವ್ಲಾಗ್ ಮಾಡ್ತಾ ಯಾರಿಲ್ಲ. ಸೊ ಹಬ್ಬದ ಪ್ರಿಪ್ರೇಷನ್. ಅಮ್ಮ, ನಾಳೆ ಹಬ್ಬಕ್ಕೆ ಏನೇನು ಮಾಡ್ಕೊಡ್ತೀಯ? ಏನ್ ತಿಂತಾರೆ ಎಲ್ಲಾನು ಮಾಡೋದು. ಒಬ್ಬಿಟ್ಟು ಮಾಮೂಲ್ ಮಾಡೋದೆ. ಕತ್ತೆತ್ ಮಾತಾಡೋ ತಿಂತಾರೆ ಅದೆಲ್ಲಾನು ಮಾಡೋದೆ. ಇವಾಗ ಫಸ್ಟ್ ತಂದಿರೋ ಪಾನಿಪುರಿ ತಿನ್ನೋಣ. ನಮ್ಮಮ್ಮ ಪಾನಿಪುರಿ ತಂದಿದೆ. ನಮ್ಮಮ್ಮ ಅಲ್ಲ, ನಾನೇ ತಗೋಬಾ ಅಂತ ಹೇಳಿ. ಶೀತ ಆಗೈತಲ್ಲ, ಅದಕ್ಕೆ 2 ಬಟ್ಲು ತಗೋಬಾ. ಪ್ಲಾಸ್ಟಿಕ್ ಅವು ಇದಾವಲ್ವಾ? ಪಾನಿಪುರಿ ಎಲ್ಲ ತಿಂದಾಯ್ತು. ನಮ್ಮ ಮಮ್ಮಿ ನೋಡಿ ಆಲ್ರೆಡಿ ಧಾರಾವಾಹಿ ನೋಡೋಕೆ ಕೂತಿದ್ದಾರೆ. ಅಮ್ಮ, ನಿಂಗೆ ಧಾರಾವಾಹಿ ಅಂದರೆ ಯಾಕೆ ಅಷ್ಟು ಇಷ್ಟ? ಟೈಮ್ ಪಾಸ್ ಮಾಡ್ಬೇಕಲ್ಲ, ಸಂಡೆಯಿಂದ ಕೆಲಸ ಟೈಮ್ ಪಾಸ್ ಮೂವಿನೂ ಮಾಡ್ಬೋದಲ್ಲ. ನಂಗೆ ಇಷ್ಟ ಆಗಲ್ಲ ಮೂವೀಸ್. ಯಾಕೆ ಇಷ್ಟ ಆಗಲ್ಲ? ಧಾರಾವಾಹಿ ಇಷ್ಟ ಆಯ್ತವ? 3 ಗಂಟೆ ಟೈಮ್ ಒಂದೇ ನೋಡ್ಬೇಕು, ಅದಕ್ಕೆ ಇಷ್ಟ ಆಗಲ್ಲ. ಇದು ಹಾಫ್ ಅನ್ ಅವರ್ಗೆ ಒಂದ್ಸಲಿ ಚೇಂಜ್ ಬೇರೆ ಅಂತಾರೆ, ಅದಕ್ಕೆ ಸುಮ್ಮನೆ ನೋಡೋದು. ಆದ್ರೆ ಎಷ್ಟು ಗಂಟೆವರೆಗೂ ಧಾರಾವಾಹಿ ನೋಡ್ತೀಯ ಹೇಳು? ನಂಗೆ ಬೇಜಾರಾಗೋವರೆಗೂ ಕೆಲಸ ಮಾಡೋ. ಅಲ್ಲ, ಡೈಲಿ ಎಷ್ಟು ಗಂಟೆವರೆಗೂ ನೋಡ್ತೀಯ? ನಾನು 7ರಿಂದ 8, 8ರಿಂದ 9, 10 ಗಂಟೆ, 3 ಗಂಟೆ. 3 ಗಂಟೆ 10ವರೆಗೆ ನೋಡ್ತೀಯಲ್ಲ? ಯಾವ್ದು ಗಟ್ಟಿಮೇಳನ? ಸಾರಿ, ಬ್ರಹ್ಮಗಂಟನ? ಒಂದೊಂದ್ ದಿವ್ಸ ಬಿಡ್ತೀನಲ್ಲ ಕೆಲಸ ಬಟ್ 10ವರೆವರೆಗೂ ನೋಡ್ತೀಯ ತಾನೇ? ಚೂರು ಬೇಜಾರಾಗಲ್ಲ? ಇಲ್ಲ, ಮನೆ ಕಡೆ ನೋಡ್ತೀನಿ ಊಟ ಮಾಡಿ. ಸರಿ, ಈಗ ನೆಕ್ಸ್ಟ್ ಕೆಲಸ ಏನ್ ಮೊಬೈಲ್ ಇಟ್ಕೊಂಡು ನೋಡ್ತೀನ? ಇಲ್ಲ, ನೀನ್ ಮೊಬೈಲ್ ಇಟ್ಕೊಂಡು 7 ಗಂಟೆಯಿಂದ 10ವರೆ ನೀನೇ ಹೇಳ್ದೆ. ಮೊಬೈಲ್ ಇಟ್ಕೊಂಡು ನಾವು ನೋಡಕ್ಕೆ ಇಲ್ಲ, ಅದಕ್ಕೆ ನಾನು ಕೂತ್ಕೊಂಡು ಸಂಜೆ ಅಲ್ಲ, 7 ಗಂಟೆಯಿಂದ 10ವರೆವರೆಗೂ ಅಂದ್ರೆ ಎಷ್ಟು ಅವರ್ ಆಯ್ತು? 8, 9, 10, 3 ಅವರ್. ಅದು ಕೆಲಸ ಮಾಡ್ತಾ ಮಾಡ್ತಾ ನೋಡ್ತೀನಿ. ನಿನ್ನೆ ಹೋಗ್ಲಿ. ಚೆನ್ನಾಗಿ ಗಟ್ಟಿಗೆ ಆಗೈತಿ ಮೊಸರು. ಫೋನ್ ಚಾರ್ಜ್ಗೆ ಹಾಕ್ತೀನಿ ಇರು ಫಸ್ಟು, ಅಲ್ವಾ? ಗುಡುಕ್ತಾ ಇದೆ. ಫ್ರಿಜ್ಜಲ್ಲಿ ಸ್ವಲ್ಪನೂ ಜಾಗ ಇಲ್ಲ. ಕಾಫಿನ ಟೀನಮ್ಮ? ಟೀನಾ? ಇದೆಲ್ಲ ನೋಡಿ ನಿಜ ಅಂತಿದ್ದೆ ಹೇಳೋಣ. ಬಿಸಿನೀರೆಲ್ಲ ಕಾಶ್ ಹಿಡ್ಕೊಂಡು ಕುಡಿದ್ಬಿಟ್ಟು ಗೊತ್ತು. ನೆನ್ನೆ ಹೇಳಿಲ್ವಾ ಏನದು ಎಮ್ಮೆ ಅಂತಾನೆ? ಈಗ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂದ್ರೆ ಕ್ಲೀನ್ ಮಾಡ್ತೀನಿ. ಟೀ ಕುಡ್ದಾದ್ಮೇಲೆ ಅಡುಗೆ ಮನೆ ಚರ್ಚೆ ಮಾಡಾದ್ಮೇಲೆ ಕ್ಲೀನ್ ಮಾಡ್ತೀನಿ. ನಾನು ಇನ್ನೇನು ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿಲ್ಲ. ಟೀ ಪುಡಿ ಇಷ್ಟೇನಾ? ಇದು ಎಂತದು? ಮೊಸರು ಒಳಗಡೆ ಇಲ್ಲೋಡು ಸ್ಟ್ಯಾಂಡ್ ಆಗಿ ನಿಂತಿದೆ ಮತ್ತೆ ಸ್ಟ್ಯಾಂಡ್. ಆದ್ರೂ ನನ್ನ ಫೋನ್ ಬ್ಲರ್ ಅಲ್ವಾ ಮಮ್ಮಿ? ನೈಟ್ ಹೊತ್ತು ಮಾಡೋದಕ್ಕೆ ಹಿಂಗ ಇಲ್ಲ, ಇದು ಲೈಟ್ ಅಲ್ಲೇ ಐತಲ್ಲ, ಅದಕ್ಕೆ ಮುಖಕ್ಕೆ ಬೆಳಕು ಬರ್ತಾ ಇಲ್ಲ. ಇವಾಗ ಬರ್ತೈತೆ ನೋಡಿ ಬೆಳಕು. ಸೊ ಇವಾಗ ನಮ್ಮ ಮಮ್ಮಿ ಚಕ್ಲಿ ಮಾಡ್ತಾರೆ. ಅದೇನು ಏನು ಮಾಡ್ತೀವಿ ಮಮ್ಮಿ ಚಕ್ಲಿಲಿ? ಏನದು ಹೇಳು?
ಬೆಣ್ಣೆ ಚಕ್ಲಿ ಅಲ್ಲ ಇವಾಗ ಹೇಳ್ದಲ್ಲ ಅದು ಹೇಳು. ಬೆಣ್ಣೆ ಮುರುಕ್ ನಮ್ಮ ಮಮ್ಮಿ ಒಂದ್ ದಿನನೂ ಬೆಣ್ಣೆ ಮುರುಕ್ ಮಾಡಿಲ್ಲ. ನಾರ್ಮಲ್ ಚಕ್ಲಿ ಮಾಡ್ತಾರಲ್ಲ ಅದನ್ನೇ ಮಾಡಲ್ಲ. ಓಕೆ, ಏನೋ ಒಂದು ಬೆಣ್ಣೆ ಮುರುಕಲ್ಲ ರೌಂಡ್ಗೆ ಮಾಡುತ್ತೆ. ಓಕೆ, ನಾರ್ಮಲ್ ಆಗಿ ಚಕ್ಲಿ ಮಾಡೋದೇ ನಮ್ಮ ಮಮ್ಮಿಗೆ ನಿಜವಾಗ್ಲೂ ಬರಲ್ಲ, ಮಾಡಲ್ಲ. ಒಂದ್ ಟೈಮ್ ಕರೆಕ್ಟ್ ಆಗಿ ಮಾಡಲ್ಲ. ಹಿಂಗ್ ಮಾಡ ಅದೇನ್ ಮಾಡುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಮಮ್ಮಿಗೆ ಚಕ್ಲಿ ಇವಳೆ ಮಾಡ್ತಾಳೆ ಎಲ್ಲಾರ ಮನೇಲಿ ತಿಂತೀವಲ್ಲ ಅಂಗಡಿಲಿ ಮತ್ತೆ ಬೇರೆಯವ್ರ ಮನೆ ಮಾಡಿದಾಗ ಆ ತರ ನಮ್ಮ ಮಮ್ಮಿ ಮಾಡಿರೋದು ಇರಲ್ಲ. ನಾವ್ ಯಾವಾಗ್ಲೂ ಹೇಳಿದ್ರೆ ನಮಗ್ ಬೈತಾ ಇರುತ್ತೆ. ಇವಾಗ ಫೋನಲ್ಲಿ ನೋಡ್ಕೊಂಡೈತೆ ಬೆಣ್ಣೆ ನಾನು ಎಲ್ಲೋ ನೋಡ್ಕೊಂಡಿಲ್ಲ. ನಾನು ಬೆಣ್ಣೆ ಮುರ್ಕು ಅಂದ್ರೆ ಬೇಕರಿ ಸಿಗುತ್ತವಲ್ಲ ಅವು ಅವಲ್ಲ, ನಾನು ತುಪ್ಪ ಹಾಕಿ ಮಾಡೋದು. ಏನೋ ತುಪ್ಪ ಹಾಕಿ ನಮ್ಮ ಅಮ್ಮನ ಸ್ಟೈಲ್ ಬೆಣ್ಣೆ ಮುರುಕ್ ಮಾಡ್ತಿದ್ರೆ ನಾನು ತೋರಿಸ್ತೀನಿ. ನಾವು ಇಷ್ಟು ವರ್ಷ ಏನ್ ಮಾಡಿದ್ವಿ ಅದನ್ನೇ ಮಾಡೋದು. ಆಯ್ತು, ಇವಾಗ ತೋರಿಸ್ತೀನಿ. ಓ ಡಮ್ಮು ಹೇಳಿಲ್ವ ನಂಗೆ ಕರೆಂಟ್ ಹೋಗುತ್ತೆ ಅಂತ, ನಾನು ಚಾರ್ಜೇ ಹಾಕೊಳ್ಳಿಲ್ಲ ಫೋನು. ಇವಾಗ ಮಾಡೋದು. ಮಳೆ ಬರ್ತಾ ಇದೆ. ಇದು ಅಂದ್ರೆ ಫಸ್ಟ್ ಮಳೆ ಮೊನ್ನೆನೆ ನೈಟ್ ಸ್ವಲ್ಪ ಬಂದು ಹೋಗಿದೆ ನಮ್ಮ ಏರಿಯಾದಲ್ಲಿ. ಬೇರೆ ಕಡೆ ಎಲ್ಲ ಬಂದಿದೆ, ಊರಲ್ಲೆಲ್ಲ ಬಂದಿದೆ. ನಮ್ಮ ಏರಿಯಾದಲ್ಲಿ ಫಸ್ಟ್ ಮಳೆ ಅವತ್ತಿನ ನೈಟ್ ಸ್ವಲ್ಪ ಬಂತು. ಬಟ್ ಇವತ್ತು ಜೋರಾಗಿ ಕರೆಕ್ಟಾಗಿ ಮಳೆ ಬರ್ತಾ ಇದೆ. ಊರಲ್ಲೆಲ್ಲ ಆವಿಕಲ್ ಬಿದ್ದಿದೆಯಲ್ಲ, ಆ ಥರ ಇಲ್ಲೂ ಬೀಳ್ಬೇಕು. ನಂಗೆ ತುಂಬ ಇಷ್ಟ. ನಾನು ನೋಡೇ ಇಲ್ಲ ಆವಿಕಲ್ ಬಿದ್ದಿರೋದು. ಬಿದ್ದರೆ ಮಮ್ಮಿ ಹೋಗಿ ಹೊರ್ಗಡೆ ಮಳೆಯಲ್ಲಂತೂ ವಿಡಿಯೋ ಮಾಡ್ಕೋತೀನಿ. ಏನಂತೀಯ ಅಮ್ಮ? ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಿದ್ದೀನಲ್ಲಮ್ಮ, ಸ್ವಲ್ಪ ಮಿರರಲ್ಲಿ ನೋಡ್ಕೊಂಡಾಗೆಲ್ಲ ವೈಟ್ ಹಾಕಿದ್ದೀನಿ. ವಿಡಿಯೋದಲ್ಲಿ ನನ್ನ ಫೋನ್ ಕ್ಯಾಮ್ರಾನೇ ಸರಿ ಇಲ್ಲ. ಮೋಟೋ ಫೋನಲ್ಲಿ ವಿಡಿಯೋ ಮಾಡಿದ್ರೆ ಇನ್ನೇನಾಗುತ್ತೆ. ಸೊ ಮನೆ ಈ ಥರ ಕತ್ತಲೆ ಆಗಿದೆ. ಬ್ಯಾಟ್ರಿ ಚಾರ್ಜರ್ ಒಂದು ಬಿಟ್ಬಿಟ್ಟ, ಅದಕ್ಕೆ ಇಷ್ಟು ಬೆಳಕಿದೆ. ಓಕೆ, ಈ ಬೆಳಕಲ್ಲೇ ವಿಡಿಯೋನ ಮ್ಯಾನೇಜ್ ಮಾಡ್ಬೋದು. ಇನ್ ಕೇಸ್ ಆಗಲಿಲ್ಲ ಅಂದರೆ ಕರೆಂಟ್ ಬಂದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು 2 ವಿಡಿಯೋ ಮಾಡೋದಕ್ಕೆ ಅಂದರೆ ಕುಕ್ಕಿಂಗ್ ವ್ಲಾಗಿಗೆ ಅಂತ ಇದೊಂದು ಇಟ್ಟಿದ್ದೀನಿ ಸ್ಟ್ಯಾಂಡು. ಇದು ಕರೆಕ್ಟಾಗಿ ಬರೋದಕ್ಕೆ ಇಲ್ಲಿ ಬಾಣಲಿಲಿ ಏನಾದರೂ ಮಾಡಬೇಕಿದ್ರೆ, ತಪ್ಪಲೆಯಲ್ಲಿ ಮಾಡಬೇಕಿದ್ರೆ ಅಲ್ಲಿಗೆ ರೊಟೇಟ್ ಮಾಡ್ಕೊಂಡು ಅದರೊಳಗಡೆ ಮಾಡೋದು ವಿಡಿಯೋ ಆಗಲಿ ಅಂತ ಈ ಸ್ಟ್ಯಾಂಡ್ ತೊಗೊಂಡಿದ್ದೆ. ಇದು ಯಾವಾಗೂ ಒಂದ್ಸಲ ಬಿದ್ದೋಗಿ ಮುರಿದೋಯ್ತು, ಮತ್ತು ಅದು ನನಗೆ ರೆಡಿ ಮಾಡ್ಕೊಳ್ಳೋಕೆ ಬಂದಿಲ್ಲ. ಹೊಸ ತೊಗೊಳಕ್ಕೆ ನಮ್ಮ ಮಮ್ಮಿ ಬಿಡಲ್ಲ, ಎಲ್ಲ ಹಾಳು ಮಾಡ್ತೀವಿ ವಿಡಿಯೋ ಮಾಡಲ್ಲ ಅಂತ. ನೀವೆಲ್ಲರೂ ಯಾಕೆ ಕುಕ್ಕಿಂಗ್ ವ್ಲಾಗ್ ಮಾಡಲ್ಲ ಅಂತ ಎಷ್ಟೊಂದು ಜನ ಕೇಳ್ತೀರಾ. ಸೊ ಇದಕ್ಕೆ ಮಾಡಲ್ಲ. ಹೊಸ ತೊಗೊಂಡು ಬಂದಿದ್ದೀನಿ ಸ್ಟ್ಯಾಂಡು. ಅದು ಸ್ವಲ್ಪ ದೊಡ್ಡದಾಯಿತು. ನಮ್ಮದು ಇಷ್ಟಿದೆ ಕಿಚನ್ನು. ಅದು ಇಟ್ಕೊಂಡ್ರೆ ನಂಗೆ ಓಡಾಡೋಕ್ಕೆ ಆಗಲ್ಲ, ಹಿಂಸೆ ಆಗುತ್ತೆ. ಮತ್ತು ಹೇಗೆ ವಿಡಿಯೋ ಮಾಡಲಿ, ಅದಕ್ಕೆ ಮಾಡ್ತಾಯಿಲ್ಲ. ಇವತ್ತೊಂದಿನ ಇದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ, ಮತ್ತೆ ಒಂದು ಆರ್ಡ್ರ್ ಮಾಡ್ಕೋತೀನಿ. ಏನಂತೀಯ ಮಮ್ಮಿ? ಒಂದು ಹೊಸ ಸ್ಟ್ಯಾಂಡ್ ತಗೋತೀನಿ. ಆಮೇಲೆ ಡೈಲಿ ಇನ್ನು ಕುಕ್ಕಿಂಗ್ ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ನನ್ನ ಕೈಲಿ ಆಗಲ್ಲ, ನಂಗೆ ಮಾತಾಡೋದಕ್ಕೆ ಬರಲ್ಲ. ಹೊರ್ಗಡೆ ಎಲ್ಲೂ ನಾನು ಹೋಗಲ್ಲ. ಇನ್ ಕೇಸ್ ಹೋದ್ರೂ ನಾನು ವೀಡಿಯೋ ವ್ಲಾಗ್ ಎಲ್ಲ ಮಾಡೋದೇ ಇಲ್ಲ. ಹೊರ್ಗಡೆ ಹೋದರೆ ನನಗೆ ವೀಡಿಯೋ ಫೋನ್ ಹಿಡ್ಕೊಂಡು ಆ ಥರ ಎಲ್ಲ ಮಾತಾಡೋದು ತುಂಬ ಶೇಮ್ ಆಗುತ್ತೆ. ನಾನು ಮಾಡಲ್ಲ. ಮನೆ ಒಳಗಡೆನೇ ಎಷ್ಟು ವೀಡಿಯೋ ಮಾಡಲಿ, ಎಲ್ಲರಿಗೂ ಬೋರ್ ಆಗುತ್ತೆ ಅಲ್ವಾ ಅಮ್ಮ? ಅದಕ್ಕೆ ಒಂದು ನಿಮಿಷ ಇರು, ಮಾತಾಡ್ತಿದ್ದೀನಿ. ಅದಕ್ಕೆ ನಾನು ಕುಕ್ಕಿಂಗ್ ವ್ಲಾಗ್ಸ್ ಮಾಡ್ತೀನಿ, ಅದೇ ನನಗೆ ಬೆಸ್ಟ್. ಆಮೇಲೆ ಕುಕ್ಕಿಂಗ್ ವ್ಲಾಗ್ಸ್ ಮಾಡೋಣ ಅಂದರೆ ನಮ್ಮ ಮಮ್ಮಿ ಏನಂತಾರೆ ಗೊತ್ತಾ, ಸೊಪ್ಪಿನ ಸಾಂಬಾರು ಮಾಡ್ತಿರ್ತಾರೆ, ಇದನ್ನೇ ಒಂದು ವಿಡಿಯೋ ಮಾಡಿ ಹಾಕು, ಈ ಥರನೂ ನಮ್ಮ ಮನೇಲಿ ಮಾಡ್ತೀವಿ ಅನ್ನತ್ತೆ. ಬಸ್ ಸಾಂಬಾರು ಮಾಡ್ತಾ ಇರುತ್ತೆ, ಇದನ್ನೇ ಹಾಕು. ನಾವು ಡೈಲಿ ಏನು ಅಡುಗೆ ಮಾಡ್ಕೋತೀವಿ ಅದನ್ನೇ ಹಾಕ್ಬೇಕಂತೆ ನಮ್ಮ ಮಮ್ಮಿಗೆ. ಯಾರೂ ನೋಡಲ್ಲ, ಸ್ಪೆಷಲಾಗಿರೋ ಅಡುಗೆ ಮಾಡಿದ್ರೇ ನೋಡಲ್ಲ. ನಾನು ಆಲ್ಮೋಸ್ಟು ಅಬ್ಸರ್ವ್ ಮಾಡಿದ್ದೀನಿ ಯೂಟ್ಯೂಬ್ಗಳೆಲ್ಲ 10 ಮಿನಿಟ್ಸ್ ಬೇಗ ಆಗುತ್ತೆ, 5 ನಿಮಿಷ ಆಗುತ್ತೆ, ಅಥವಾ ನೋಡೋಕೆ ಸಖತ್ ಡೆಕೋರೇಟಿವ್ ಆಗಿ ಕಾಣಿಸ್ತಿದ್ರೆ ಈ ಥರ ಇದ್ರೇ ನೋಡೋದು ಕಷ್ಟ. ನಮ್ಮ ಮಮ್ಮಿ ಸೊಪ್ಪಿನ ಸಾಂಬಾರು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಡೈಲಿ ನಮ್ಮ ಮನೇಲಿ ಏನು ಮಾಡ್ತಾರೆ ಆ ವಿಡಿಯೋನ ಅಪ್ಲೋಡ್ ಮಾಡು ಅನ್ನತ್ತೆ. ಒಂದು ನಿಮಿಷ, ಹಸಿಟ್ಟು ಅಂದ್ರೆ ಅಂತ ಕೊಟ್ಟು ಕೊಡ್ತೀನಿ. ಜರಡಿನಾ? ಎಲ್ಲೈತೆ ಫಸ್ಟ್ ಹೇಳೋದು. ಮಮ್ಮಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಹಿಂಗೆ ಜಗ್ತರ ಇರುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಅದೇ ಒಂದಾಡ್ಕೊಂಡು ಕೆಳಗಡೆ ಬೀಳುತ್ತೆ. ಈ ಥರ ಹೊರಗಡೆ ಎಲ್ಲ ಬೀಳಲ್ಲ, ಅದೈತೆ ನೋಡಿದ್ದೀನಿ. ತಾಳು 220 ರೂಪಾಯಿ ಅಮೆಝಾನಲ್ಲಿ ಐತೆ, ತಗೋಬತ್ತೀನಿ. ಆಮೇಲೆ ನಾನು ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಕರೆಂಟ್ ಬರಲಿ ತೋರಿಸ್ತೀನಿ, ಅಥವಾ ಆಮೇಲೆ ಹಾಕೊಂಡ್ಮೇಲೆ ವಿಡಿಯೋ ಹಾಕ್ತೀನಿ. ಕರೆಂಟ್ ಬಂದಮೇಲೆ ತೋರಿಸ್ತೀನಿ, ಮಿಸ್ ಮಾಡಿದೆ. ಆಯಿತು, ಟೀ ಚಾರ್ಜರ್ ಖಾಲಿ ಆಗ್ತಾಯಿದೆ. ಟೀ ಕುಡಿದು ಆಮೇಲೆ ಸಿಗ್ತೀನಿ.
ಕರೆಂಟ್ ಬಂತು ಇವಾಗ. ನಾನು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಚಕ್ಲಿ ಮಾಡೋದೇನು ಬೆಣ್ಣೆ ಮುರುಕು ಮಾಡೋದು ವಿಡಿಯೋ ಮಾಡ್ತೀನಿ ಅಂತ. ನಮ್ಮ ಮಮ್ಮಿ ನನಗೆ ಹೇಳ್ದೇನೆ ಬಂದು ಮಾಡ್ತಾವ್ರಿ ಅಂತ. ಚಕ್ಲಿನೇ ಅನ್ಬೇಕಾ? ಬೆಣ್ಣೆ ಮುರುಕು ಹೋಯ್ತಾ? ಈಗ ಏನಾಗ್ದೆ? ಚಕ್ಲಿ ಕಣೆ, ತುಪ್ಪ ಕಾಯಿಸ್ಬಿಟ್ಟು ಕಡಲೆ ಪುಡಿ ಮಾಡಿ ಅಕ್ಕಿ ಹಿಟ್ಟು ತೊಳೆದು ಬಿಡಿಸಿದ್ದೆ. ಅಕ್ಕಿ ಹಿಟ್ಟು ಮನೆ ಇದು ಅವಾಗಲೇ ಕರೆಂಟ್ ಹೋಗಿತ್ತಲ್ವಾ, ತೋರ್ಸೋದು ಮಿಸ್ ಆಯಿತು. ಅಕ್ಕಿ ಹಿಟ್ಟನ್ನ ಬಿಡಿಸಿರೋದು ಮನೆಯಲ್ಲೇನೆ ಇದು. ಇದಕ್ಕೆ ಕಡಲೆ ಪೌಡ್ರ್ ಮಾಡಿ ಹಾಕೊಂಡೈತೆ, ಹುರ್ಗಡ್ಲೆ ಪೌಡ್ರ್ ಮಾಡಿ. ಆಮೇಲೆ ಓಂಕಾಳು, ಜೀರಿಗೆ, ಮೆಣಸನ್ನ ಪುಡಿ ಮಾಡಿ ಹಾಕೊಂಡೈತೆ. ಇವಾಗ ತುಪ್ಪ ಬಿಸಿ ಮಾಡಿ ಹಾಕೊಂಡಿದ್ಯಾ? ಸ್ವಲ್ಪ ಖಾರ ಪುಡಿ, ತುಪ್ಪ, ಸ್ವಲ್ಪ ಖಾರದ ಪುಡಿ ಹಾಕೊಂಡೈತೆ. ಇವಾಗ ಇದಕ್ಕೆ ನೀರು ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದೆ. ಉಪ್ಪು ಹಾಕಿಟ್ಟಿದೆ ನೋಡಿ. ಇದನ್ನ ಅದಕ್ಕೆ ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಆ ಬಟ್ಟೆ ಎಲ್ಲ ಕೊಡು ಮಮ್ಮಿ, ವಿಡಿಯೋಕ್ಕೆ ಚೆನ್ನಾಗಿ ಬರಲ್ಲ. ಹಾಲು ಕೊಡು ಫ್ರಿಜ್ಗೆ ಇಡ್ತೀನಿ. ಹಾಲು ಗಟ್ಟಿದ ಇಲ್ಲ, ಹಂಗೆ ಬೌಲ್ಗೆ ಹಾಕಿಡ್ತೀನಿ. ಗಟ್ಟಿ ಇಡಬೇಕು. ಒಂದು ಬೌಲ್ಗೆ ಹಾಕಿಡ್ತೀನಿ. ಆ ಬಿಸಿ ಕುದಿಯೋ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಯಾವ ಥರ ಬಂದೈತೆ ಅಂದರೆ ತೋರಿಸ್ತೀನಿ. ನಾನು ಕೈ ತೊಳೆದಿದ್ದೀನಿ ಈಗ ಜಸ್ಟು. ಈ ಥರ ತುಪ್ಪ, ಬಿಸಿನೀರಿಗೆ ಉಪ್ಪು ಹಾಕಿ, ತುಪ್ಪ ಹಾಕಿ ಕಲಸಿರೋದಕ್ಕೆ ಹಾಕಿರೋದು. ಈಗ ಸ್ವಲ್ಪ ತಣ್ಣೀರು ಹಾಕಿಲ್ಲ, ಹಸಿಟ್ಟು ಮಿದ್ದಿಟ್ಕೊಳ್ಳೋದು ಅಷ್ಟೇ. ಸ್ವಲ್ಪ ತಣ್ಣೀರು ಹಾಕೊಂಡು ಮಿದಿಬೇಕಾ? ಅಮ್ಮ ಮಿದಿಬೇಕಾ ಅಂದ್ರೇನು? ನಾದದು ನಾದಬೇಕು. ಕುಯ್ ಅಂತ ಐತೆ ನೋಡಲ್ಲ ಮೊಬೈಲ್. ಚಾರ್ಜ್ ಹಾಕ್ತೀನಿ. ಸೊ ಇದೆಲ್ಲ ಹಿಟ್ಟು ಫುಲ್ ರೆಡಿ ಆಗುತ್ತಲ್ಲ, ಆವಾಗ ತೋರಿಸ್ತೀನಿ. ಮಮ್ಮಿನ ತೋರಿಸ್ತೀನಿ. ಮಾಡ್ತಾ ಇರೋದು ನಮ್ಮ ಮಮ್ಮಿ. ಸೊ ಇವಾಗ ನೋಡಿ ಈ ಥರ ಮಾಡಿದ್ದಾರೆ ಹಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ಅಮ್ಮ. ಇಷ್ಟರಲ್ಲಿ ಎಷ್ಟಾಗುತ್ತಮ್ಮ? ಇಲ್ಲಿಂದ ಜಾಸ್ತಿ ಥರ ಕಾಣಿಸ್ತಾ ಇದೆ. ಇಷ್ಟಾಗಿದೆ. 1 kg ಹಿಟ್ಟು, 1 kg, ಒಂದು 100 ಚಕ್ಲಿ ಆಯ್ತವ, 50 ಚಕ್ಲಿ ಆಯ್ತವ. ಈ ಹಬ್ಬಕ್ಕೆ ಏನು ಚಕ್ಲಿನೇ ಮಾಡಲ್ಲ, ಆದರೆ ನಮ್ಮ ಮಮ್ಮಿಗೆ ಏನೋ ಇಲ್ಲ, ಒಬ್ಬಟ್ಟು ಅಷ್ಟೇ ಮಾಡೋದು. ನಮ್ಮ ಮಮ್ಮಿಗೆ ತಿಂಡಿ ಬೇಯಿಸೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಮಾಡ್ತಾಯಿದ್ದೆ ಅಲ್ವಾ ಅಮ್ಮ? ಯಾಕೆ ನಂಗೆ ತಿಂಡಿ ಬೇಯಿಸೋದಂದ್ರೆ ಅಷ್ಟೊಂದು ಇಷ್ಟ? ನೀವು ತಿನ್ನೋರಿದ್ದೀರಲ್ಲ, ನಾನು ಹೇಳಿಲ್ಲ ನಾನು ತಿನ್ನಲ್ಲ ಅಂತ. ವರ್ಷ ಮನುಷ್ಯ ಕೂತ್ಕೊಳ್ಳೋದು. ಸರಿ, ಮಾಡಿಲ್ಲ, ನಂಗೆ ಮಾಡಿಲ್ಲ ಅಂತ ನೋಡಿ. ಚಕ್ಲಿ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಚೆನ್ನಾಗಿ ಬರ್ತಾ ಇದೆ. ಮಮ್ಮಿ ಕ್ರಿಸ್ಪಿಯಾಗಿ ಬೇಯಿಸು ನೀನು, ಒಳಗಡೆ ಇಟ್ಟಾಗ ಮಾತ್ರ ಬೇಯಿಸ್ಬೇಡ. ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಲ್ಲಿ ಬೇಯಿಸಿರೋ ತೋರಿಸು. ತೋರಿಸು. ಚೆನ್ನಾಗಿ ಮಾಡಿದ್ಯಾ ಮಮ್ಮಿ ಈ ಸಲ. ಇಲ್ಲಿ ಕ್ರಿಸ್ಪಿ ಇದಾವ ನೋಡ್ತೀನಿ. ತಿನ್ಲ ಒಂದು. ಇದು ಎತ್ತಿಟ್ಟು 4 ಪೂಜೆಗೆ 4 ಪೂಜೆಗೆ ಎತ್ತಿಟ್ಟಾ? ಸರಿ ಎತ್ತಿಟ್ಕೊಬಿಡು ಆ ಕಡೆ. ಹೆಂಗಾರೆ ಇವ್ಯಾ 4 ಕ್ರಿಸ್ಪಿ ಇದೆಯಾ ಅಂತ ನೋಡ್ತೀನಿ. ನಮ್ಮ ಮಮ್ಮಿ ಯಾವಾಗಲೂ ಕ್ರಿಸ್ಪಿ ಮಾಡಲ್ಲ. ಹಾಂ, ಕ್ರಿಸ್ಪಿ ಇದೆ, ಸೂಪರಾಗಿ ಬಂದಿದೆ. ಚಕ್ಲಿ ಎಲ್ಲ ಮಾಡಾದ್ಮೇಲೆ ಹಿಂಗೆ ನಮ್ಮ ಮಮ್ಮಿ ತಪ್ಪಲಿ ನೀನೇ ತಾನೇ ತಪ್ಲಿಗೆ ತುಂಬಿಕೊಂಡಿದ್ದು. ನಮ್ಮ ಮಮ್ಮಿಗೆ ಅದು ಮಾಡಿಟ್ಟಿತ್ತಲ್ಲ, ಅದರಲ್ಲೇ ತೋರಿಸ್ಬೇಕಿತ್ತಂತೆ. ಅದು ಬೇಸನಲ್ಲಿ ಚೆನ್ನಾಗಿ ಜೋಡಿಸಿಟ್ಟಿತ್ತು. ಅದಕ್ಕೆ ಇದರಲ್ಲಿ ಲಾಸ್ಟಿಗೆ ನಾನು ಕೋಡುಬಳೆ ಮಾಡಿದ್ದು. ನಮ್ಮ ಮಮ್ಮಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡೈತೆ. ಇವಾಗ ನೋಡಿಬೇಕಿದ್ರೆ ಸೌಂಡ್ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ. ಈ ಸಲ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಚೆನ್ನಾಗಿ ಮಾಡೈತೆ. ತಾಳು ಮಮ್ಮಿ, ಕ್ರಿಸ್ಪಿ ಸೌಂಡ್ ತೋರಿಸ್ತೀನಿ ತಾಳು. ನಂಗೆ ಇನ್ನೂ ಕ್ರಿಸ್ಪಿಯಾಗಿರಬೇಕು ನೋಡಿ. ಇಲ್ಲಿ ಒಳಗಡೆ ಸ್ವಲ್ಪ ಹಿಟ್ಟಿಡ್ತಾರೆ ಇರುತ್ತೆ, ಅದನ್ನು ಹೋಗಬೇಕು. ಬಟ್ ನಮ್ಮ ಮಮ್ಮಿ ಇಷ್ಟೇ ಸಾಕು ಅಂತ ಇಷ್ಟು ಬೇಯಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೋನಲ್ಲಿ ವಿಡಿಯೋಗೆ ಚಕ್ಲಿ ಕಲರ್ ಬೇರೆ ಬೇರೆ ಥರ ಬರ್ತೈತೆ, ಬಟ್ ಚೆನ್ನಾಗಿ. ಗುಡ್ ಮಾರ್ನಿಂಗ್. ಹ್ಯಾಪಿ ಯುಗಾದಿ.
ಸೇಮ್ ಟು ಯು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಯುಗಾದಿ ಹಬ್ಬ. ನಿನ್ನೆ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಮಮ್ಮಿ ಆಲೆ ಒಬ್ಬಟ್ಟೆಗೆ ಇಟ್ಟು ರೆಡಿ ಮಾಡ್ತಾವ್ರೆ. ಹೂವು ಎಲ್ಲ ಕಟ್ಟಿದ್ದಾರೆ. ಎಷ್ಟು ಮೊಳ ಆಯಿತು ಮಮ್ಮಿ ಹೂವು? ಅದು 1.5 ಮೊಳ. ಸಾರಿ, 1.5 ಮಾರು ಹೂವು ಆಗಿದೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ರಂಗೋಲಿ ಬಿಡಬೇಕು. ಅದಾದಮೇಲೆ ತೋರಿಸ್ತೀನಿ. ತೋರಣ ನೋಡಿದ್ರಲ್ಲ ಅವಾಗಲೇ ತೋರಿಸಿದ್ದು. ಏನು ಸಕ್ಕದಾಗಿ ಬಂದೈತೆ ತೋರಣ. ಇವಾಗ ಇದೆಲ್ಲ ಫುಲ್ ಕರ್ಗತ್ತಾ ಇದೆ? ಹೌದು. ಇದು ಬೆಲ್ಲ ನಾವು ಈ ಬೆಳ್ಳುಳ್ಳಿ ಜೊತೆ ಹಾಕ್ತೀನಿ ಪುಡಿ ಮಾಡಿ. ಈ ಬೇಳೆ ಬಸ್ಕೊಂಡು ತೆಂಗಿನಕಾಯಿ, ಏಲಕ್ಕಿ, ಶುಂಠಿ, ಬೆಲ್ಲ, ತೆಂಗಿನ ಎಲ್ಲನೂ ಮತ್ತೆ ಆಮೇಲೆ ಬೇಯಿಸ್ಕೋಬೇಕು. ನಮ್ಮ ಮಮ್ಮಿ ಆಗಲೇ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ತವ್ರೆ. ಮಾಡ್ತಾ ಇಲ್ಲ, ಎಲ್ಲ ರೆಡಿ ಮಾಡಿಟ್ಟು ಸ್ನಾನ ಮಾಡಿ ಆಮೇಲೆ ಬಂದು ಮಾಡ್ತಾರೆ ಪೂಜೆ ಮಾಡಿ. ಬಟ್ ರೆಡಿ ಮಾಡಿಟ್ಟು ಹೋಗ್ತಾರೆ. ಸ್ನಾನ ಮಾಡಾದ್ಮೇಲೆ ಮತ್ತೆ ಎಲ್ಲ ಇದಾಗುತ್ತೆ ಅಂತ. ನನ್ನ ಕೆಲಸ ಇವಾಗೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೀನಿ. ನೆಲ ಒರೆಸಿ ಔಟ್ಸೈಡೆಲ್ಲ ಕ್ಲೀನ್ ಮಾಡಿ ಇದು ಮಾಡಬೇಕು. ಕ್ಲೀನ್ ಮಾಡಬೇಕೆಲ್ಲ ಇವಾಗ ಔಟ್ಸೈಡ್. ಓ, ಆಗೋಯ್ತು ಆಂಟಿ ಸ್ನಾನ. ಎಲ್ಲ ಕೆಲಸ ಮುಗೀತು. ದೇವ್ರ ಸಾಮಾನು ಬೆಳಗ್ಗೆ ದೀಪ ಹಚ್ಚೋದು. ಈಗ ದೇವ್ರ ಸಾಮಾನು ಬೆಳಗ್ಗೆ ತಡಿ, ನಮ್ಮ ಮನೆಗೆ ಹೂವು ತಗೋತೀವಿ. ನಮ್ಮ ಮಮ್ಮಿ ಯುಗಾದಿ ಹಬ್ಬಕ್ಕೆ ಫಿಶ್ ಬಿಟ್ಟಿದ್ದಾರೆ ನೋಡಿ. ಫಿಶ್ ರಂಗೋಲಿ ಎಷ್ಟು ಚೆನ್ನಾಗಿ ಬಿಟ್ಟವ್ರೆ. ಮಮ್ಮಿ ಮುಖ ತೋರಿಸು, ಸ್ವಲ್ಪ ಕ್ರೆಡಿಟ್ ತೋರಿಸ್ತೀನಿ. ಸೂಪರಾಗಿ ಬಿಡ್ತಾರೆ ನಮ್ಮ ಮಮ್ಮಿ ರಂಗೋಲಿ. ನಾನು ಬಿಟ್ಟಿದ್ದೀನಿ, ಪುಟಾಣಿ ರಂಗೋಲಿ ಬಿಟ್ಟಿದ್ದೀನಿ. ನಾನು ತೋರಿಸ್ತೀನಿ ರೀ. ಇದು ನನ್ನ ರಂಗೋಲಿ. ಇವಾಗ ಇದು ಈ ಥರ ಕಾಣಿಸ್ತಿದೆ. ಹೂವು ಹಾಕಿ ನಾನು ಡೆಕೋರೇಟ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಫಿಶ್. ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದೆ. ತಲೆಗೆ ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡಾಗಿದೆ. ನಮ್ಮ ಮಮ್ಮಿ ಸ್ನಾನಕ್ಕೆ ಹೋಗಿದ್ದಾರೆ, ನಾನು ಸ್ನಾನ ಮಾಡಬೇಕು. ಎಷ್ಟೆಲ್ಲ ಎಣ್ಣೆ ಹಚ್ಕೊಂಡು ಮುಖಕ್ಕೆಲ್ಲ ಹಚ್ಚಿದ್ದಾರೆ ನಮ್ಮ ಮಮ್ಮಿ ಆಲ್ರೆಡಿ. ಒಂದು ನಿಮಿಷ ತೋರಿಸ್ತೀನಿ. ಒಡೆಗೂ ಹಿಟ್ಟು ಅದು ಬೇಳೆ ರುಬ್ಬಿಟ್ಟಿದ್ದಾರೆ. ಇವಾಗ ನಾನು ಅದಕ್ಕೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕೊಯ್ದು ಹಾಕಬೇಕು. ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ ನಮ್ಮ ಮಮ್ಮಿ. ಇನ್ನು ಪೂಜೆ ಒಂದು ಮಾಡಬೇಕು, ಅದಕ್ಕೆ ರೆಡಿ ಮಾಡಬೇಕು. ಇವಾಗ ಪೂಜೆ ಆಯಿತು. ಪೂಜೆ ನಮ್ಮ ಮಮ್ಮಿ ನಾವು ಇಬ್ಬರು ಪೂಜೆ ಮಾಡಿದ್ವಿ. ಮಮ್ಮಿ ನಂದು ಹೊಸ ಡ್ರೆಸ್, ನಮ್ಮ ಮಮ್ಮಿದು ಹೊಸ ನೈಟಿ. ನನ್ನ ಡ್ರೆಸ್ ತರಿಸ್ತಿದೆ. ನನ್ನ ಡ್ರೆಸ್ ತರಿಸ್ತೀನಿ. ಚೆನ್ನಾಗಿದೆ ಅಲ್ವಾ ಮಮ್ಮಿ? ಸೂಪರ್ ಆಗಿದೆ. ಆಮೇಲೆ ಪೂಜೆ ಮಾಡಿರೋ ತೋರಿಸ್ತೀನಿ. ಇದು ನಮ್ಮ ಪುಟಾಣಿ ದೇವ್ರ ಮನೆ. ಇದೆಲ್ಲ ಇವತ್ತು ನಮ್ಮ ಮಮ್ಮಿ ಪೂಜೆ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇವಿನ ಸೊಪ್ಪು ಮಾಡಿದ್ದಾರೆ. ಇವಾಗ ಪೂಜೆ ಆಯಿತು ಜಸ್ಟು. ಈಗ ತಿಂತೀವಿ. ಏನು ತಿಂತೀವಿ ಅಂತ ಹೇಳು ಅಂತೈತೆ ನಮ್ಮ ಮಮ್ಮಿನೇ ಕೇಳ್ತೀನಿ. ಹೇಳು ಮಮ್ಮಿ, ಹೇಳು ಏನು ತಿಂತೀವಿ. ಈ ಕಡೆ ನೋಡು. ಸಿಹಿ, ಹಾಂ, ಕಹಿ ಎಲ್ಲ ಸಮನಾಗಿ ಬರಲಿ ಅಂತ. ಕಷ್ಟನೂ ಸಮನಾಗಿ ಬರಲಿ ಅಂತನಾ? ಎಲ್ಲ ಕಷ್ಟ ಕಳೆದು ಒಳ್ಳೇದಾಗಲಿ. ಸಿಹಿ ಕಹಿ ಎರಡು ಬಾಳಲಿ. ಎರಡೆಲೆನೇ ತಿಂತೀಯಾ? ಬೇವಿನ ಸೊಪ್ಪು ತಿನ್ಬೇಕ, ವರ್ಷಕ್ಕೊಂದ್ಸಲ ತಿಂತೀನಿ. ನನಗೆ ಪುಟಾಣಿದು ಹಾಕೋಬೇಕು. ಚೂರು ಅಪ್ಪರ ಬೆಲ್ಲ ಹಾಕು. ಪುಟಾಣಿದು ಇದಾಕು. ತಿನ್ನು. ಬೇವಿನ ಸೊಪ್ಪು ತಿಂದ್ರೆ ಏನು ವಿಷಯನ? ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ರೆಡಿ ಆಗ್ಬಿಟ್ಟು ಬರ್ತೀನಿ. ಏನು ರೆಡಿ ಇಲ್ಲ, ಕ್ಲಿಪ್ ಹಾಕೊಂಡು ದುಪ್ಪಟ್ಟು ಹಾಕೊಂಡು ಬರ್ತೀನಿ. ಮಮ್ಮಿ ನೀನು ಸೀರೆ ಉಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ನಾನು ನಮ್ಮ ಅಕ್ಕ ಬಂದ್ಲು. ಅಕ್ಕ ಹಾಡು ಹೇಳ್ತೀನಿ ನೋಡಿ. ಈಗ
ಹೇಳ ಮಮ್ಮಿ ಹಾಡು. ಬಂದರು ಬಂದರು ಬಾಬಾ ಬಂದರು. ಗಲೀಜ್ ಮಾಡ್ಕೊಂಡ್ರ ಪ್ಯಾಂಟು ಹೇಳಿಲ್ವಾ ನಾನು? ಮೇಕಪ್ ಮಾಡಿಲ್ಲ, ಬರೀ ಸನ್ಸ್ಕ್ರೀನ್ ಹಾಕಿದ್ದೀನಿ. ನಾನು ಏನು ಮಾಡ್ಕೊಂಡೆ ಸರಿ ನೀನ್ ಚೆನ್ನಾಗಿ ಬಾರೆ ಅಮ್ಮ. ರಾತ್ರಿ ಟೈಮ್ ಯಾಕಮ್ಮ ಮನೇಲಿ ಹಿಂಗ್ ಕಾಣುತ್ತೆ, ಬೆಳಕಿರಲ್ವಲ್ಲ ಅದಕ್ಕ. ಏನ್ ಗೊತ್ತಾ, ಮನೆದು ಪೇಂಟ್ಸ್ ಎಲ್ಲ ಡಾರ್ಕ್ ಕಲರ್ ಇದೆಯಲ್ವಾ, ಅದಕ್ಕೆ ನೈಟ್ ಟೈಮು ಬೆಳಕು ಅಷ್ಟು ಬ್ರೈಟ್ ಆಗಿ ಬರಲ್ಲ, ಡೇ ಟೈಮ್ ಚೆನ್ನಾಗಿ ಬರುತ್ತೆ. ಯಾಕೆ ನಿನ್ ಬಟ್ಟೆ? ನಂದು ಕೊಡ್ತೀನಿ ಅಂತ ಕೊಟ್ಬಿಟ್ಟು ಮತ್ತೆ ವಾಪಸ್ ನಾನ್ ಕೊಡ್ತೀನಿ ಅಂತ ಹೇಳಲಿಲ್ಲ ಇದನ್ನ. ನಾನು ಅದಕ್ಕೆ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಡೋ ಟೈಮಲ್ಲಿ ಹೂವು ಕಟ್ತಾ ಇದೆ. ಇಲ್ಲ ಇತ್ತು ನೋಡಿ, ಇಲ್ಲೊಂದು ಇತ್ತು ಕೊಡು. ನೀನು ಎರಡು ಸಿಗಕ್ಕೆ ನಮ್ಮಲ್ಲಿ ಬೇಕಾದಷ್ಟು ನೋಡ್ಬಿಟ್ಟಿಲ್ಲ. ನಾನು ಎಷ್ಟು ಇಟ್ಟಿದ್ದೀನಿ ನೋಡಿ ನಮ್ಮ ಅಕ್ಕಂಗಿಂತ. ನಮ್ಮ ಮಮ್ಮಿ ಪೌಡರ್ ಕಡಿಮೆ ಹಾಕೊಂಡ್ರೆ ಅಂತ ತೋರಿಸಿ. ಏನಿಲ್ಲ, ನಾನು ಪೌಡ್ರೆ ಹಾಕೊಂಡಿಲ್ಲ, ಕ್ರೀಮ್ ಹಾಕೊಂಡು ಅಕ್ಕ ನನ್ನವನೇನೆ ಆಯ್ತಾ ಪೂಜೆ. ಇದು ನಮ್ಮ ಮನೆ ಹಬ್ಬದೂಟ. ಒಬ್ಬಟ್ಟು, ತುಪ್ಪ, ವಡೆ, ಕೋಸಂಬರಿ, ಕಾಳುಗೊಜ್ಜು, ಪಲಾವು, ಅನ್ನ ಸಾಂಬಾರು ಇಷ್ಟು ಮಾಡೈತೆ ನಮ್ಮ ಮಮ್ಮಿ. ಆಮೇಲೆ ಒಂದೇ ಒಂದು ನಮ್ಮ ದನಕ್ಕ ಮಾಡೋವಳೆ, ಅದು ಕಾಳುಗೊಜ್ಜು. ಇನ್ನೆಲ್ಲ ನಮ್ಮ ಮಮ್ಮಿ ಮಾಡಿತ್ತು. ನಾನು ಕೋಸಂಬರಿ ಮಾಡಿತ್ತು. ಇವಾಗ ಹಬ್ಬದ ಊಟ ಮಾಡೋದು. ಅಮ್ಮ ಹೆಂಗೈತೆ ಎಲ್ಲ ಊಟ? ಸೂಪರಾ? ಊಟ ಹೆಂಗೈತೆ? ದನಕ ಏನಾದರೂ ನೀನು ಮಾಡ್ದಂಗಿಲ್ಲ. ಕೋಸಂಬರಿ ಇದೆಯಲ್ಲ ನಾನು ಮಾಡಿರೋದು ತಿನ್ನು. ಅದೆಲ್ಲ ತುರಿದು ಮಾಡ್ರೆ ನಾನು ಹಿಂಗೆ ಸ್ಪೂನಲ್ಲಿ ಹಾಕ್ಬಿಟ್ರೆ ಉಪ್ಪು ಇದಾ. ಸೊ ಇವಾಗ ಊಟ ಮಾಡೋದು. ಬಾಯ್. ಅದನ್ನ ಎಲ್ಲಿಗೆ ಹಾಕ್ತೀಯಾ? ಯಾಕೆ ಊಟ ಮಾಡುವ? ಅಯ್ಯೋ ಒಬ್ಬಟ್ಟು ಸಾಂಬಾರು ಸೂಪರ್ ಆಗೈತೆ. ಆಯ್ತೇನು ಊಟ? ಎಲ್ಲಾರ್ದು ಆಯ್ತು, ನಂದು ಒಬ್ಳದಾಗಿಲ್ಲ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತಿನ್ನಬೇಕು. ಹಬ್ಬದ ಊಟ ಎಲ್ಲ ಸೂಪರಾಗಿ ಮುಗೀತು ಆವಾಗಲೇ. ಇವಾಗ ಆಲ್ರೆಡಿ 5 o'clock. ಊಟ ಎಲ್ಲ 2 o'clockಲ್ಲೇ ಆಯಿತು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿದ್ವಿ. ಅದಾದಮೇಲೆ ಇವಾಗ ಒಂದು ರೌಂಡ್ ನಿದ್ದೆ ಆಗೋಯ್ತು. ಇವಾಗ ಆಲ್ರೆಡಿ 5 o'clock. ಮೆಸೇಜ್ ಬಂತಲ್ಲಪ್ಪ. ರಾತ್ರಿ ವಿಡಿಯೋ, ನಾನು ನೈಟ್ ಟೈಮ್ ವಿಡಿಯೋ ಮಾಡೋಣ ಅನ್ಕೋತೀನಿ, ಬಟ್ ಚೆನ್ನಾಗೇ ಕಾಣಲ್ಲ. ನನ್ನ ಫೋನ್ ಕ್ಯಾಮ್ರಾ ಸರಿ ಇಲ್ಲ ಅನ್ಕೊತೀನಿ. ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಲರು ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸಂಜೆ ಆಯ್ತಲ್ವಾ, ಸೂರ್ಯ ಮುಳುಗ್ತಾ ಇದೆಯಲ್ವಾ, ಬೆಳಕು ಈ ಕಡೆ ಬರ್ತಾ ಇದೆ ರೂಮಲ್ಲಿ, ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಸೊ ಇವತ್ತು ಹಬ್ಬದ್ದೆಲ್ಲ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಯುಗಾದಿ ಹಬ್ಬ ಅಂದರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. 5 o'clock ಈವ್ನಿಂಗ್ ಆದಮೇಲೆ ಮತ್ತೆ ನಂಗೆ ವಿಡಿಯೋ ನಮ್ಮ ಮನೆಯದು ಚೆನ್ನಾಗಿ ಬರಲ್ಲ. ನನ್ನ ಕ್ಯಾಮ್ರಾದೇ ಮಿಸ್ಟೇಕ್ ಅಂದ್ಕೊಂಡೆ, ಇಲ್ಲ ಅದು ಮನೆಯದು ಪೇಂಟ್ ಎಲ್ಲ ಡಾರ್ಕ್ ಕಲರ್ಸ್ ಇದೆಯಲ್ವಾ, ಅದಕ್ಕೆ ನೈಟ್ ಟೈಮು ಅಷ್ಟು ಲೈಟ್ ಅಷ್ಟು ಬ್ರೈಟಾಗಿಲ್ಲ, ಅದಕ್ಕೆ ಆ ಥರ ಆಗುತ್ತೆ. ನನ್ನ ವಾಚ್ ನಂದೆಲ್ಲ ನಮ್ಮ ಮಮ್ಮಿ ವಾಚ್. ಬೆಳಗ್ಗೆ ದೇವಸ್ಥಾನದಲ್ಲಿ ಹಚ್ಕೊಂಡಿದ್ದು ಆಂಜನೇಯನ. ಮಮ್ಮಿ
ಆಂಜನೇಯನ ದೇವಸ್ಥಾನದಲ್ಲಿ ಆರೆಂಜ್ ಕಲರ್ ಕುಂಕುಮ ಹಚ್ಕೋತೀವಲ್ಲ ಅದೇನಂತಾರೆ? ವಜ್ರ. ಕುಂಕುಮಕ್ಕೆ ವಜ್ರ ಅಂತಾರ. ಆರೆಂಜ್ ಕಲರ್ದು ಹಣೆಗೆ ಹಚ್ಕೋತೀವಲ್ಲ ಮಮ್ಮಿ. ನಂಗೂ ಮತ್ತೆ ಭಂಡಾರ ಅದೇನಂತ ನನಗೂ ಗೊತ್ತಾಯ್ತಲ್ಲ. ಅದು ಇನ್ನೂ ಆಗಿದೆ, ಹೋಗಿಲ್ಲ. ಅದು ಆಲ್ಮೋಸ್ಟ್ ಹೋಗಲ್ಲ ಅದು ಯಾವಾಗ್ಲೂ. ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ, ಬಟ್ ಅದು ಹೋಗ್ತಾ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.